ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಯೆಶಾಯನ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯದ 10ನೆಯ ವಾಕ್ಯ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಅದು ಪ್ರಿಯರೇ, ದೇವರು ಈ ದಿನದಲ್ಲಿ ನಿಮಗೆ ಮಾಡುವಂತಹ ವಾಗ್ದಾನವು ಇದಾಗಿದೆ. ನೀವಂತೂ ಹೆದರಬೇಡ್ರಿ. ಯಾವ ಒಂದು ಹೋರಾಟ, ಯಾವ ಒಂದು ಕಾರ್ಯಗಳು ಈ ದಿನದಲ್ಲಿ ನೀವು ಸಂಧಿಸಬೇಕಾಗಿದೆಯೋ, ಯಾವೆಲ್ಲ ಕಾರ್ಯಗಳನ್ನ ನೀವು ಎದುರಿಸಬೇಕಾಗಿದೆಯೋ, ಎಲ್ಲಾ ಕಾರ್ಯಗಳಲ್ಲಿ ನಿಮಗೆ ಸಹಾಯವನ್ನ ಮಾಡುವುದಕ್ಕಾಗಿ ಸ್ವತಃ ನಿಮ್ಮನ್ನ ಸೃಷ್ಟಿ ಮಾಡಿದಂತಹ ದೇವರು ನಿಮ್ಮೊಟ್ಟಿಗಿದ್ದಾರೆ. ಅವರು ಹೇಳ್ತಿದ್ದಾರೆ, ನೀವಂತೂ ಹೆದರಬೇಡ್ರಿ, ನೀವು ಹೆದರದಂತೆ ಈ ದಿನವನ್ನ ಎದುರಿಸಿರಿ. ದೇವರು ನಿಮ್ಮೊಟ್ಟಿಗಿದ್ದಾರೆ ಮತ್ತು ಅವರು ನಿಮ್ಮನ್ನ ಬಲಪಡಿಸುತ್ತಾರೆ. ಅವರ ಧರ್ಮದ ಬಲಗೈ ನಿಮಗೆ ಆಧಾರವನ್ನ ಕೊಡುವಂತದ್ದಾಗಿದೆ. ಆದುದರಿಂದ ಗಲಿಬಿಲಿಗೆ ಒಳಗಾಗದ ಹಾಗೆ, ಯಾವುದೇ ತರದ ಸಂದೇಹಕ್ಕೆ ಒಳಗಾಗದ ಹಾಗೆ ದೇವರ ಮೇಲೆ ಭರವಸೆ ಇಟ್ಟು ಈ ದಿನವನ್ನು, ಈ ದಿನದ ಎಲ್ಲಾ ಕಾರ್ಯಗಳನ್ನ, ಕೆಲಸವನ್ನ ನೀವು ಮಾಡುವಂತವರಾಗಿರಿ. ದೇವರು ನಿಮಗೆ ಸಹಾಯಕರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ನೀವು ಹೇಳಿರುವಂತ ವಾಗ್ದಾನವನ್ನ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೀವು ನೆರವೇರಿಸಿ ಕರ್ತನೆ. ಯಾರೆಲ್ಲ ಕರ್ತನೆ ಸಂದೇಹದಲ್ಲಿ, ಗಲಿಬಿಲಿಯಲ್ಲಿ ಕರ್ತನೆ ಒಳಗಾಗಿದ್ದಾರೋ, ಈ ದಿನ ಏನೆಲ್ಲ ಎದುರಿಸಬೇಕೆಂಬುದಾಗಿ ಭಯಗೊಂಡಿದ್ದಾರೋಪ್ಪ, ಅವರೊಟ್ಟಿಗೆ ಕರ್ತನೆ ನೀನಿದ್ದು ಅಪ್ಪ ನಿನ್ನ ವಾಗ್ದಾನವನ್ನ ನೆರವೇರಿಸಬೇಕಾಗಿ ನೀವು ಹೇಳಿದ್ದೀರಾ. ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ, ನಿಮ್ಮ ಧರ್ಮದ ಬಲಗೈಯನ್ನ ಆಧಾರ ಕೊಡ್ತೀನಿ ಎಂಬುದಾಗಿ ಹೇಳಿದ್ದೀಯಾ ಕರ್ತನೆ. ಅದೇ ಪ್ರಕಾರವಾಗಿ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ನೀವಿದ್ದು ಅವರಿಗೆ ಸಹಾಯವನ್ನ ಮಾಡಿ, ನೀವೇ ಅವರಿಗೆ ಆಧಾರವಾಗಿದ್ದು ಈ ದಿನದ ಎಲ್ಲಾ ಕೆಲಸ ಕಾರ್ಯಗಳನ್ನ ಸ್ವಾಮಿ ಸಫಲವಾಗಿ ಮಾಡುವಂತೆ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.